क्राइम अलर्ट, जुर्म के खिलाफ आवाज। ಯಾರಿರೋದಲ್ಲಿ? ಯಾರು 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 ನೀವೆಲ್ಲ? ಈ ದುಡ್ಡು ಎಲ್ಲಿ ತಗೊಂಡೋಗ್ತಿದ್ರ? ಕೊಡಿಲಿ, ಕೊಡಿಲಿ ನನ್ನ ದುಡ್ಡು, ಬಿಡಿ. ಅಜ್ಜಿ, ಅಜ್ಜಿ ಬಿಡು, ನಮ್ಮ ಅಜ್ಜಿನ ಬಿಡು. ಹಾಗಿದ್ರೆ ಯಾರಿರ್ಬೋದು ಅವರು? ಯಾರು ವಯಸ್ಸಾದ ಮಹಿಳೆನ ಮತ್ತೆ ಇಬ್ರು ಅಮಾಯಕ ಮಕ್ಕಳನ್ನ ಇಷ್ಟು ಕ್ರೂರವಾಗಿ ಕೊಂದು ಹಾಕಿದ್ರಲ್ಲ? ಯಾರ ವಯಸ್ಸಾದ ಮಹಿಳೆ ಮತ್ತು ಅಮಾಯಕ ಇಬ್ರು ಮಕ್ಕಳು? ಯಾವ ಕಾರಣಕ್ಕಾಗಿ ಅವರನ್ನ ಹತ್ಯೆ ಮಾಡಲಾಯಿತು? ಈ ಹತ್ಯೆಯ ಹಿಂದೆ ಅವ್ರ ನಡುವೆ ವೈರತ್ವಾಯ್ತಾ? ಇಲ್ಲ ಅಂದ್ರೆ ಲೂಟಿ ಮಾಡೋದಕ್ಕೋಸ್ಕರ ಆ 3 ಅಮಾಯಕರ ಪ್ರಾಣವನ್ನ ತೆಗೆಯಲಾಯಿತು. ನಮಸ್ಕಾರ, ನಾನು ಶಿಶಿರ್ ಶರ್ಮಾ. ಕ್ರೈಮ್ ಅಲರ್ಟ್ಗೆ ನಿಮಗೆ ಸ್ವಾಗತ. ಬನ್ನಿ ನೋಡೋಣ ಇವರ ಕತೆ ಏನು ಅಂತ. ಕಾಲಿದಣ್ಣ, ಸ್ವಲ್ಪ ಸಮಯ ನನಗೆ ಕೊಡಿ. ಇನ್ನು ದುಡ್ಡು ಅಡ್ಜಸ್ಟ್ ಆಗಿಲ್ಲ. ನಂಬಿಕೆ ಇಡಿ, ಅನ್ವರ್ದು ಎಲ್ಲಾ ಸಾಲ ತೀರಿಸ್ಬಿಡ್ತೀನಿ. ನೋಡು ತಂಗಿ, ನೀನ್ ಹೇಳ್ದೆ ಅನ್ನೋ ಕಾರಣಕ್ಕೆ ನಾನು ಎಷ್ಟು ಸಮಯ ಕೊಟ್ಟೆ, ಆದ್ರೆ ನಿನ್ನ ಗಂಡನ್ಗೆ ಅದ್ರ ಬಗ್ಗೆ ಕಾಳಜಿನೇ ಇಲ್ಲ. ನೋಡು ತಂಗಿ, ನಾನು ಕೊಟ್ಟಿರೋ ಸಾಲನ ವಸೂಲ್ ಮಾಡೋದಕ್ಕೆ ಬಂದಿದ್ದೇನೆ. ನೀನು ಹೇಳ್ತಿದ್ಯಾ ದುಡ್ಡಿಲ್ಲ ಅಂತ, ಆದ್ರೆ ನಿನ್ನ ಗಂಡ ಇಲ್ಲಿ ಮಜಾ ಮಾಡ್ತಿದ್ದಾನೆ. ಹಲೀಲ್ ಬಾಯ್, ಒಂದು ಸ್ವಲ್ಪ ದಿನ ಅವಕಾಶ ಕೊಡಿ. ನಾನು ಮಾತು ಕೊಡ್ತೀನಿ, ನಿಮ್ಮೆಲ್ಲ ದುಡ್ಡನ್ನು ತೀರಿಸ್ಬಿಡ್ತೀನಿ. ಹೀಗೆ ಎಷ್ಟು ಅಂತ ಸುಳ್ಳು ಹೇಳ್ತೀಯ ನೀನು? ಚಿಕ್ಕ ಆಗಲ್ವಾ ನಿನಗೆ? ನಾನು ಯಾಕೆ ಸುಮ್ಮನಿದ್ದೀನಿ ಅಂದ್ರೆ, ಸೂಫಿ ಸಂಬಂಧಿಕರು ನನಗೆ ಗೊತ್ತಿರೋರು ಅಂತ. ದುಡ್ಡನ್ನ ಹೇಗೆ ವಸೂಲ್ ಮಾಡಬೇಕು ಅನ್ನೋದು ನನಗೆ ಚೆನ್ನಾಗಿ ಗೊತ್ತಿದೆ. ನೋಡು ತಂಗಿ, ನೀನು ಹೇಳ್ದೆ ಅಂತ 1 ತಿಂಗಳು ಕಾಲ ಅವಕಾಶ ಕೊಡ್ತಾ ಇದ್ದೀನಿ. ಹೊರಡ್ತೀನಿ ನಾನು. ಅದಾಬ್. ಸುಫಿ, ನಾನೇನು ಹೇಳ್ತೀನಿ ಅಂದರೆ, ನಿಮ್ಮ ತಂದೆ ಹತ್ರ ಒಂದು ಸ್ವಲ್ಪ ದುಡ್ಡು ತಗೋಬೋದಾ? ನಾವು ಚೆನ್ನಾಗಿ ದುಡಿಯೋಣ, ಮತ್ತೆ ಅವ್ರಿಗೆ ಸ್ವಲ್ಪ ಸ್ವಲ್ಪ ಅಂತ ವಾಪಸ್ ಕೊಟ್ಬಿಡೋಣ. ಇನ್ನು ಎಷ್ಟು ಅಂತ ದುಡ್ಡು ತಗೊಳ್ಳಿ ನಮ್ಮ ಅಪ್ಪನ ಹತ್ರ. ನನ್ಗೆ ಅವ್ರ ಹತ್ರ ದುಡ್ಡು ಕೇಳ್ತಾ ಇದ್ರೆ ಒಂಥರ ನಾಚಿಕೆ ಆಗುತ್ತೆ. ನೀವ್ಯಾಕೆ ನಿಮ್ ತಾಯಿ ಹತ್ರ ದುಡ್ಡು ಕೇಳಬಾರ್ದು? ಎಷ್ಟೇ ಆಗ್ಲಿ ಪ್ರೀತಿ ಮಗ ಅಲ್ವಾ ನೀವು ಅವ್ರಿಗೆ? ನೀವ್ಯಾಕೆ ಅವ್ರ ಹತ್ರ ತಗೊಳ್ಳೋದಿಲ್ಲ? ಯಾಕೆ ಸುಮ್ಮನೆ ಆಗ್ಬಿಟ್ರಿ? ಮಾತಾಡಿ. ಅವ್ರ ಮುಂದೆ ಅಂತೂ ಮಾತಾಡೋದಕ್ಕೆ ನಿಮ್ಗೆ ಮಾತೇ ಬರೋದಿಲ್ಲ. ಅಯ್ಯೋ, ಅಮ್ಮನ ಹತ್ರ ಎಷ್ಟೊಂದು ಸಲ ತಗೊಂಡಿದ್ದೀನಿ, ನಿನಗೆ ಗೊತ್ತಲ್ವಾ? ಈಗಂತೂ ಅವರು ದುಡ್ಡು ಕೊಡೋದಿಲ್ಲ ಅಂತಿದ್ದಾರೆ. ಹೌದಾ? ಸಾಲಗಾರರು ಬರ್ತಾರಲ್ಲ ಸಾಲ ಕೇಳೋದಕ್ಕೆ, ಅವ್ರಿಗೂ ಇದೇ ಉತ್ತರ ಕೊಡಿ. ಅರ್ಥ ಆಯ್ತಾ? ಸುಫಿ, ಅಮ್ಮ,
ಮಾಲ್ ಸಖತ್ತಾಗಿತ್ತು. ಎಲ್ಲಿವರೆಗೂ ಇದನ್ನ ಮಾಡ್ತೀರಿ? ಎಲ್ಲಿವರೆಗೂ ಈ ಬೀದಿ ಬಿಕ್ಕಾರಿಗೆ ಮನೆ ಕೊಡ್ತಾ ಇರ್ತೀರಿ ನೀವು? ಎಷ್ಟು ಸರಿ ಹೇಳಿದೀನಿ ನಿನ್ಗೆ, ಒಬ್ರು ಸಂಪಾದನೆ ಮಾಡ್ತಿದ್ದಾರೆ ಅಂದ್ರೆ ಅದು ಜವಾಬ್ದಾರಿಯಿಂದ, ಶೋಕಿಯಿಂದಲ್ಲ. ನಿಮ್ ತಂದೆ ಇರೋ ಸಮಯದಲ್ಲಿ ನನ್ ಪರಿಸ್ಥಿತಿ ಹೇಗಿತ್ತು ಅಂತ ನನಗ್ ಗೊತ್ತು. ಶಬ್ದಮಲ್ ಅನ್ನೋ ವ್ಯಕ್ತಿ, ಅವಳು ಮೊದಲು ಈ ರೂಮ್ನ ಬಾಡಿಗೆಗೆ ತಗೊಂಡಿದ್ಲು. ಅವಳು ಕೊಟ್ಟಿದ್ದ ದುಡ್ಡಿಂದ ನಿನ್ನ ಬೆಳೆಸಿದೀನಿ ನಾನು. ನಿನಗೆ ಮದ್ವೆ ಮಾಡಿದೀನಿ ನಾನು. ಆಹಾ, ಇದೇ ಕಾರಣಕ್ಕೆ ಅಲ್ವಾ ನಾನು ನನ್ನ ಹೆಂಡತಿ ಮತ್ತೆ ಮಕ್ಕಳ ಜೊತೆ ಬೇರೆ ಕಡೆ ಇದ್ದೀನಿ. ಮತ್ತೆ ಯಾವ ಮುಖ ತೋರಿಸ್ಲಿ ನನ್ನ ಹೆಂಡತಿ ಸಂಬಂಧಿಕರುಗಳಿಗೆ ನಮ್ಮನೆಯಲ್ಲಿ ಈ ತರ ನಡೀತಾ ಇದ್ದಾಗ? ಸಾಕು ಸಾಕು ಅನ್ವರ್, ಸಾಕು ಮಾಡು. ನಾಚಿಕೆ ಆಗ್ತಿದ್ಯಾ ಈಗ ನಿಂಗೆ? ನಾಚಿಕೆ ಆಗ್ತಿದ್ಯಾ? ಗಂಡ ಇಲ್ದವಳು ಚಿಕ್ಕ ವಯಸ್ಸಿಂದ ನಿನ್ನ ಹೇಗ್ ಬೆಳೆಸಿದ್ಲು ಅನ್ನೋದು ಗೊತ್ತಾ? ನೀನೆಲ್ಲ ಆಸೆಗಳನ್ನ ಪೂರೈಸ್ತಿದ್ದಾಗ ಆಗ ನಿನ್ ನಾಚಿಕೆ ಆಗ್ತಿರ್ಲಿಲ್ವಾ? ಅದು ಬಿಡು, ಹೇಳು ನಂಗೆ. ಹೇಳ್ದೆ ಕೇಳ್ದೆ ಇಲ್ಲಿ ಯಾಕೆ ಬಂದಿದ್ಯಾ? ನನಗೆ ಸ್ವಲ್ಪ ದುಡ್ಡು ಬೇಕು. ದುಡ್ಡಿನ ವಿಷಯ ಮಾತಾಡ್ಬೇಡ ನೀನು. ಇಲ್ಲಿವರೆಗೂ ಎಷ್ಟು ದುಡ್ಡು ಕೊಟ್ಟಿದ್ದೀನಿ ಎಲ್ಲ ಕುಡ್ದು ಉಡಾಯಿಸಿದ್ಯಾ. ಒಂದ್ ವೇಳೆ ಶೀನಾಗಾದ್ರೂ ದುಡ್ಡು ಕೊಟ್ಬಿಡ್ತೀನಿ, ಆದ್ರೆ ನಿನಗೋ ನ್ಯಾಯ ಪೈಸನೂ ಕೊಡೋದಿಲ್ಲ. ರಾಯ್ಪುರದಲ್ಲಿ ನಮ್ಮ ಜಮೀನಿದೆ. ಯಾವಾಗ್ಲಿ ನಾನು ಹೇಳ್ತಾನೆ ಇದ್ದೀನಿ ಮಾರ್ಬಿಡು ಅಂತ. ನೀನ್ ಯಾಕೆ ಮಾರ್ತಿಲ್ಲ ಅದನ್ನ? ಮಾರ್ತೀನಿ, ಆದ್ರೆ ನಿನಗೊಂದು ನ್ಯಾಯ ಪೈಸನೂ ಕೊಡಲ್ಲ. ವಾಹ್, ನಾನಿಲ್ಲಿ ಇಷ್ಟೊಂದು ಕಷ್ಟದಲ್ಲಿದ್ದೀನಿ, ನಿಮಗೊಂಚೂರು ಚಿಂತೆನೇ ಇಲ್ಲ. ನೀವು ಯಾವ ತರ ತಾಯಿ? ಅಣ್ಣ, ಊಟ. ಯಾಕಮ್ಮ ಯಾವತ್ತೇ ಆಗ್ಲಿ ಊಟ ಮಾಡುವಾಗ ಜಗಳ ಮಾಡ್ಬೇಡಿ. ಎಷ್ಟೇ ಆಗ್ಲಿ ಅವರು ನೀವೇ ಹೆತ್ತ ಮಗ ಅಲ್ವಾ? ನೀವೇ ಅವ್ರಿಗೆ ಸಹಾಯ ಮಾಡಿಲ್ಲ ಅಂದ್ರೆ ಇನ್ಯಾರು ಮಾಡ್ತಾರೆ? ಅಂದ ಹಾಗೆ ನಿಮ್ದೇನೇ ಇದ್ರು ಇದೆಲ್ಲ ಅನ್ವರಣ್ಣಗೆ ಸೇರ್ಬೇಕಲ್ವಾ? ಸಾಕು, ಜಾಸ್ತಿ ಆಯ್ತು. ಇವಾಗ ಕೂತ್ಕೋ, ಊಟ ಮಾಡು. ರಾತ್ರಿ ಆಗಿದೆ, ಮನೆಗೂ ಹೋಗ್ಬೇಕು ನೀನು. ಶಿನ್ಯಾ ಎಲ್ಲಿ ಹೋಗ್ತಿದ್ಯಾ? ಬಾ, ನಾನು ಡ್ರಾಪ್ ಮಾಡ್ತೀನಿ ನಿನ್ನ. ಫಿಜಲ್, ನನಗೆ ತೊಂದರೆ ಕೊಡೋದನ್ನ ನಿಲ್ಸು ಮೊದ್ಲು. ಎಷ್ಟು ಸಾರಿ ಹೇಳಿದೀನಿ, ನಿನ್ಗೆ ಅರ್ಥ ಆಗಲ್ವಾ? ಶಿನ್ಯಾ ನೋಡು ಶಿನ್ಯಾ, ನಿನ್ನ ಬಗ್ಗೆ ಎಲ್ಲ ಸತ್ಯ ಗೊತ್ತಿದ್ರು ಕೂಡ ನಾನು ನಿನ್ನ ಪ್ರೀತಿಸ್ತಾ ಇದ್ದೀನಿ. ನಿನ್ನ ಮದುವೆ ಆಗಬೇಕು ಅಂತಿದ್ದೀನಿ. ಇಲ್ಲ ಅಂದಿದ್ರೆ ನಿನ್ನ ಮತ್ತೆ ನಿಜವಾನ ಆಂಟಿನ ಯಾವತ್ತೂ ಒಳಗೆ ಹಾಕ್ಸ್ಬಿಡ್ತಿದ್ದೆ ನಾನು. ಒಳಗಾಕ್ಸ್ತೀಯಾ? ಒಳಗಾಕ್ಸ್ ನೋಡೋಣ ಧೈರ್ಯ ಇದ್ರೆ. ನಿನ್ ಜಮೀನ ನೀನೇ ಕಾಪಾಡ್ಕೊಳಕ್ಕಾಗಲ್ಲ, ನನಗ್ ಧಮಕಿ ಆಗ್ತಾನೆ. ಅನ್ವರ್, ನಿನ್ನ ಆರೋಗ್ಯ ಕಡೆ ಗಮನ ಕೊಡು. ನನ್ ಸೊಸೆ ಮೊಮ್ಮಕ್ಳನ್ನ ಕೇಳ್ದೆ ಅಂತ ಹೇಳು. ಅಮ್ಮ, ಇನ್ನೊಂದ್ಸಲ ಯೋಚನೆ ಮಾಡಿ ಆ ರಾಯ್ಪುರದಲ್ಲಿರೋ ಜಮೀನಿನ ಬಗ್ಗೆ. ಇಲ್ಲಂದ್ರೆ ನೀವು ಎಲ್ಲಿವರೆಗೂ ಇದನ್ನ ಮಾಡ್ತಿರ್ತೀರಾ? ಅಲ್ಲಿಂದ ಸ್ವಲ್ಪ ದುಡ್ಡು ಬಂದ್ಬಿಟ್ರೆ ನಿಮ್ಗೆ ಇದನ್ನೆಲ್ಲ ಮಾಡೋದೇ ಬೇಕಾಗಲ್ಲ. ಮತ್ತೆ ನಾನೇನಾದ್ರೂ ಸಣ್ಣ ಪುಟ್ಟ ವ್ಯಾಪಾರ ಮಾಡ್ಕೋತೀನಿ. ಅನ್ವರ್, ನಿನ್ಗೆಷ್ಟು ಸಾರಿ ಹೇಳಿದ್ದೀನಿ, ನೀನ್ ಆ ಜಮೀನ್ ಬಗ್ಗೆ ಚಿಂತೆ ಮಾಡುವಂತ ಅಗತ್ಯ ಇಲ್ಲ ಅಂತ. ನಿನ್ನತ್ರ ಅಂತೂ ಇರಲ್ಲ. ಈ ದುಡ್ಡು ಇಟ್ಕೊಂಡು ನಿನ್ ಕೆಲ್ಸಕ್ಕೆ ಬರುತ್ತೆ. ಬೇಡಮ್ಮ, ನೀನೇ ಇದನ್ನ ಇಟ್ಕೋ, ಮತ್ತೆ ಶ್ರೀಮಂತಿ ಆಗಿರು. ಖರ್ಚು ಎಷ್ಟೊಂದಿದೆ ಅಂದ್ರೆ ಇದು ಯಾವುದಕ್ಕೂ ಸಾಲೋದಿಲ್ಲ. ಇದು ನಾನು ನಿಂಗೋಸ್ಕರ ಕೊಡ್ತಾ ಇಲ್ಲ, ನನ್ ಮೊಮ್ಮಗಂಗ್ ಕೊಡ್ತಿದ್ದೀನಿ. ನೀನ್ ಇದನ್ ಖರ್ಚು ಮಾಡ್ಬೇಡ, ಇಟ್ಕೋ. ಅಲ್ಲಾ ಹಾಫಿಸ್. ಅಸ್ಸಲಾಂ ವಾಲೇಕುಂ. ವಾಲೇಕುಂ ಸಲಾಂ. ಅಯ್ಯೋ, ನನ್ನ ಮಾತು ಕೇಳೋಣ. ಅಲ್ಲ ಇನ್ನೂ ಕುಪ್ಪಿಸ್ಕೊಂಡಿದ್ಯಾ? ಒಂದ್ ಕಡೆ ನಿಮ್ಮಮ್ಮ ನಮ್ ಜಮೀನ್ ಮೇಲೆನೆ ಬೌಂಡ್ರಿ ಮಾಡಿಸ್ಬಿಟ್ರು, ನೀನ್ ನೋಡಿದ್ರೆ ನಮ್ಮ ಮೇಲೆ ಕೋಪ ಮಾಡ್ಕೊಂಡಿದ್ಯಾ? ಫೈಸಲ್, ಆ ಬೌಂಡ್ರಿನ ನಾವೇ ಹಾಕಿದ್ದಲ್ಲ, ಕೋರ್ಟ್ ಕೇಸ್ ಆದ್ಮೇಲೆ ಹಾಕಿದ್ದು. ಆಯ್ತು ಅನ್ವರಣ, ಆಯ್ತು. ಈ ಘಟನೆ ನಡೆದು 2 ವರ್ಷ ಆಗಿದೆ. ನೀವು ನೋಡಿದ್ರೆ ಇನ್ನೂ ಕೋಪಿಸ್ಕೊಂಡಿದ್ದೀರಾ. ನನ್ಗೊಂದ್ ಮಾತು ಹೇಳು, ಆ ಕೋರ್ಟ್ ಕೇಸ್ ಆದ್ಮೇಲೆ ಇಲ್ಲಿವರೆಗೂ ಆ ಜಮೀನ್ ಮೇಲೆ ನಾವು ಹಕ್ಕು ಚಲಾಯಿಸಿದೀವಾ? ಇಲ್ಲ ತಾನೆ? ಈಗ ನೋಡಿದ್ರೆ ರಿಜ್ವಾನ ಆಂಟಿ ಅವ್ರ ಹಠದಲ್ಲೇ ಇರ್ತಾರಲ್ಲ. ಅಲ್ಲಣ್ಣ, ನೀನ್ ಬುದ್ಧಿವಂತ, ನಮ್ಮನ್ನ ಅರ್ಥ ಮಾಡ್ಕೋತೀಯ.
ಸರಿ ಒಪ್ಕೋತೀನಿ, ತಪ್ಪು ನಮ್ದಾಗಿತ್ತು. ಆ ತಪ್ಪಿಗೆ ಈ ಗೆಳೆಯನ್ನ ಕ್ಷಮಿಸೋದಿಲ್ವಾ? ನಾವು ಎಷ್ಟು ವರ್ಷದಿಂದ ಗೆಳೆಯರ್ ತಾನೆ, ಈ ಕೋಪನ ಬಿಡಪ್ಪ ನೀನು. ಹಾ ಸರಿ ಸರಿ, ನಾನೀಗ ಹೋಗ್ತೀನಿ. ನನಗೆ ಲೇಟ್ ಆಗ್ತಿದೆ, ಬಸ್ ಸ್ಟ್ಯಾಂಡ್ಗೆ ಹೋಗ್ಬೇಕು. ಅಯ್ಯೋ ಅಣ್ಣ ಅಣ್ಣ, ನಮ್ಮ ಹತ್ರ ಟ್ಯಾಕ್ಸಿ ಇದೆಯಲ್ಲ, ನಾನಿರ್ಬೇಕಾದ್ರೆ ನಿನ್ಗ್ಯಾಕೆ ಲೇಟ್ ಆಗುತ್ತೆ? ಬಾ, ನಾನ್ ಬಿಡ್ತೀನಿ ನಿನ್ನ. ಇರ್ಲಿ, ನಾನ್ ಹಿಡ್ಕೋತೀನಿ. ಬಾ ಬಾ, ನಡಿ. ಅಯ್ಯೋ ನಡಿ ಅಣ್ಣ. ಏನಾಯ್ತು ಶಿನ್ಯಾ? ಯಾಕಿಷ್ಟೊಂದು ಬೇಜಾರಲ್ಲಿದ್ಯಾ? ಏನಿಲ್ಲಮ್ಮ, ಅದು ರಾತ್ರಿ ಏನಾಯ್ತು ರಾತ್ರಿ? ಅಮ್ಮ ಮತ್ತೆ ಫೈಸಲ್ ನಂಗೆ ತೊಂದರೆ ಕೊಡ್ತಿದ್ದಾನೆ. ಅವನು ಹೇಳ್ತಿದ್ದ ನಮ್ಮಿಬ್ರನ್ನ ಒಳಗಡೆ ಹಾಕಿಸ್ತೀನಿ ಅಂತ, ಅದಲ್ದೆ ಈ ಊರಿಂದನೂ ಆಚೆ ಕಳಿಸ್ತೀನಿ ಅಂತ ಹೇಳ್ತಿದ್ದ. ನೀನದ್ರ ಬಗ್ಗೆ ಯೋಚನೆ ಬಿಡು. ಇಷ್ಟು ವರ್ಷದಿಂದ ರೂಮ್ನ ಬಾಡಿಗೆ ಕೊಡ್ತಾ ಇದ್ದೀನಿ. ಇಲ್ಲಿವರೆಗೂ ಯಾರು ಏನೂ ಹೇಳಿಲ್ಲ. ಅದು ಅಲ್ಲದೆ ಈ ಫೈಸಲ್ ಬಗ್ಗೆ ಎಲ್ರಿಗೂ ಗೊತ್ತಿದೆ. ನಮ್ಮಿಬ್ರು ಮಧ್ಯ ಜಮೀನ್ ವ್ಯವಹಾರ ಇದೆ. ಆದರೆ ಕೋರ್ಟಲ್ಲಿ ನನ್ನ ಕಡೆ ಆಗಿದೆ ತೀರ್ಪು. ಅದರಿಂದ ಅವನು ಇಷ್ಟೊಂದು ತೊಂದರೆ ಕೊಡ್ತಿದ್ದಾನೆ. ಅಮ್ಮ, ನೀವೆಷ್ಟು ಒಳ್ಳೆಯವರು. ನನಗೀಗಲೂ ನೆನಪಿದೆ, ನನ್ನ ಪ್ರೀತಿಸ್ತವನು ನನ್ನನ್ನು ಮೋಸ ಮಾಡಿ ಒಂಟಿಯಾಗಿ ಬಿಟ್ಟು ಹೊಟ್ಟೋದ. ಆಗ ಯಾರೋ ಒಬ್ರು ನಿಮ್ಮ ಬಗ್ಗೆ ಹೇಳಿದ್ರು. ನಾನು ನಿಮ್ಮ ಹತ್ರ ಬಂದೆ, ನೀವು ನನಗಿಷ್ಟು ಸಹಾಯ ಮಾಡಿದ್ರಿ. ಅಮ್ಮ, ನೀವು ತುಂಬಾ ಒಳ್ಳೆಯವರು. ನಿಮ್ಮ ಸಹಾಯನ ಯಾವತ್ತೂ ಮರೆಯಲ್ಲ. ಸೋಹೇಮ್, ಆಶಾ, ಮಕ್ಕಳು ನೀವಿನ್ನು ಸ್ಕೂಲ್ಗೆ ಹೋಗಿಲ್ವಾ? ನಾವು ಸ್ಕೂಲ್ಗೆ ಹೋಗಿದ್ವಿ, ಆದರೆ ಪ್ರಿನ್ಸಿಪಾಲ್ ನಮ್ಮನ್ನ ಸ್ಕೂಲಿಂದ ಕಳಿಸ್ಬಿಟ್ರು. ಅಯ್ಯೋ, ಅದೇಗೆ ತೆಗ್ದಾಕಿದ್ರು? ಯಾಕಂದ್ರೆ ಮಕ್ಕಳು ಸ್ಕೂಲ್ ಫೀಸ್ ಕಟ್ಟಿಲ್ಲ. ಅದು ಅಲ್ದೆ ನಾನು ಎಷ್ಟು ದಿನ ಅಂತ ಇದೇ ತರ ಜೀವನ ಮಾಡ್ತಿರ್ಲಿ? ಸಾಕು, ತುಂಬಾ ಆಗೋಯ್ತು. ನಾನು ನಿರ್ಧಾರ ಮಾಡಾಗಿದೆ, ನಿಮ್ಮ ಮಕ್ಳನ್ನ ನೀವೇ ಸಾಕೊಳ್ಳಿ. ನಾನು ಹೋಗ್ತಿದ್ದೀನಿ ನಮ್ಮಮ್ಮನ ಮನೆಗೆ. ಅರ್ಥ ಆಯ್ತಾ ನಿಮ್ಗೆ? ನೀವು ಸಾಲ ತೀರ್ಸೋವರೆಗೂ ನನ್ನ ನೆನ್ಪು ಮಾಡ್ಕೊಂಬೇಡಿ. ಮೊದಲು ನೀವು ಸಂಪಾದನೆ ಮಾಡಿ ಈ ಸಾಲ ಎಲ್ಲ ತೀರ್ಸ್ಕೊಳ್ಳಿ. ಅದಕ್ಕೋಸ್ಕರ ಆದ್ರೂ ಕಳ್ತನ ಮಾಡಿ, ಇಲ್ಲಾಂದ್ರೆ ಯಾರ್ದಾದ್ರೂ ಕೊಲೆ, ನನ್ಗಾದ್ರೂ ಚಿಂತೆ ಇಲ್ಲ. ಅಯ್ಯೋ ಸೂಫಿ, ಅಯ್ಯೋ ಸೂಫಿ, ಕೇಳಿಸ್ಕೊ. ಬಿಡು ನನ್ನ. ಸೂಫಿ, ಅಮ್ಮ, ನಮ್ಮನ್ನ ಬಿಟ್ಟು ಹೋಗ್ಬೇಡಿ. ಅಜ್ಜಿ, ಅರೆ ಅರೆ, ನನ್ ಮಕ್ಳ ಕುತ್ಕೊಳ್ಳಿ. 2 ವರ್ಷ ಆದ್ಮೇಲೆ ನೆನ್ಪಾದ್ಲ ಅಜ್ಜಿ ನಿಮ್ಗೆ? ಹಾ, ಅಸ್ಸಲಾಮು ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ಹೇಗಿದ್ದೀರಾ ನನ್ ಮುದ್ದು ಬಂಗಾರಗಳ? ಅಜ್ಜಿ ನೆನ್ಪಾಗ್ಲಿಲ್ವಾ 2 ವರ್ಷದಿಂದ? ನಮ್ಮನ್ನ ಅಪ್ಪ ಅಂತೂ ಕರ್ಕೊಂಡೇ ಬರಲ್ಲ. ನಿಮ್ಗೂ ಕೂಡ ನಮ್ ನೆನ್ಪಾಗ್ಲಿಲ್ವಾ? ಆಗಿದ್ರೆ ಯಾಕೆ ನಮ್ಮ ಹತ್ರ ಬಂದಿಲ್ಲ? ಪುಟ್ಟ, ಅದು ನಿಮ್ಮ ತಾತನ್ ಸಾವಿಂದ. ಅಮ್ಮ, ಅದು ಸೂಫಿ ಮನೆ ಬಿಟ್ಟು ಹೋಗಿದ್ದಾಳೆ. ಅದಕ್ಕೆ ಯೋಚನೆ ಮಾಡಿದೆ ಮಕ್ಕಳನ್ನ ನಿನ್ನ ಹತ್ರ ಬಿಡೋಣ ಅಂತ. ನನಗೆ ಗೊತ್ತಿತ್ತು ಒಂದಲ್ಲ ಒಂದಿನ ನಿನ್ನ ಈ ಹರಿಕತೆಯಿಂದ ಅವಳ ಮನೆ ಬಿಟ್ಟು ಹೋಗ್ತಾಳೆ ಅನ್ನೋದು. ಖುಷಿ ಪಡು, ಇಷ್ಟ ದಿನ ನಿನ್ ಜೊತೆ ಜೀವನ ಮಾಡಿದಾಳೆ. ಅದೇ ಅವಳ ಜಾಗದಲ್ಲಿ ಬೇರೆ ಯಾರಾದ್ರೂ ಇದ್ದಿದ್ರೆ ಇಷ್ಟೊತ್ತಿಗೆ ಯಾವಾಗ್ಲೂ ಬಿಟ್ಟು ಹೊರಟೋಗ್ತಿದ್ರು. ಬದ್ಲಾಗು, ಇವಾಗ್ಲಾದ್ರೂ ಬದ್ಲಾಗು. ನಿನ್ಗೋಸ್ಕರ ಬದ್ಲಾಗು, ನಿನ್ ಮಕ್ಳಿಗೋಸ್ಕರ ಬದ್ಲಾಗು. ಇದಕ್ಕೆಲ್ಲ ಜವಾಬ್ದಾರಿ ನೀವೇ. ನಿಮ್ಮ ಹತ್ರ ಇಷ್ಟೊಂದು ದುಡ್ಡಿದೆ, ಆದ್ರೂ ನಾನು ಬೇರೆ ಕಡೆ ಕಷ್ಟಪಡ್ತೀನಿ. ಹಾ, ಎಣ್ಣೆ ಕುಡಿಯೋದಿಕ್ಕೆ, ಸಾಲ ಮಾಡೋದಿಕ್ಕೆ ಎಲ್ಲ ನಾನೇ ಹೇಳ್ತಿದ್ದೆ ಅಲ್ವಾ? ನಿನ್ ತಲೆಯಲ್ಲಿ ಏನಾದ್ರೂ ಇದ್ರೆ ತೆಗ್ದಾಕ್ಬಿಡು. ನಾನು 1 ಪೈಸನೂ ಕೊಡೋದಿಲ್ಲ. ಆಮೇಲೆ ಮರ್ತೂನು ನೀನ್ ನನ್ನ ಹತ್ರ ದುಡ್ಡು ತಗೊಳಕ್ಕಾಗಲ್ಲ. ನೋಡಿ, ಬನಾರಸ್ಸಿಂದ ಅಲಹಾಬಾದ್ 4,000ಕ್ಕಿಂತ ಕಮ್ಮಿ ಬರಲ್ಲ. ಆಮೇಲೆ ಉಳ್ಕೊಳ್ಳೋಕ್ಕೆ ವ್ಯವಸ್ಥೆ ನೀವೇ ಮಾಡಬೇಕು. ಸರಿ ಸರಿ, ಆಗುತ್ತೆ. ಸರಿ, ಹಾಗಿದ್ರೆ ಸಲಾಮ್ ವಾಲೇಕುಂ. ವಾಲೇಕುಮ್ ಅಸ್ಸಲಾಂ. ಅರೆ ಅನ್ವರಣ್ಣ, ನೀವಿಲ್ಲಿ? ಅದು ಮಕ್ಕಳನ್ನ ಅಮ್ಮನ ಹತ್ರ ಬಿಡೋದಕ್ಕೆ ಬಂದಿದ್ದೆ. ಹೌದಾ? ಶೋಯಬ್ ಮತ್ತೆ ಐಶಾ ಬಂದಿದ್ದಾರಾ? ಹಾ, ಫೈಸಲ್ ಇಲ್ಲಿ ಕೇಳು. ಹಾ, ಇಲ್ಲಿ ಕುಡಿಯೋ ಜಾಗ ಎಲ್ಲಿದೆ? ಅಯ್ಯೋ ಅಣ್ಣ, ಯಾಕಿಲ್ಲ, ಇದೆಯಲ್ಲ, ಇಲ್ಲೇ ಸ್ವಲ್ಪ ಹತ್ರದಲ್ಲೇ ಇದೆ. ಮತ್ತೆ ಹೋಗೋಣ ನಡಿ.
ಹೋಗಿ ಸ್ವಲ್ಪ ತಲೆ ತಣ್ಣಗೆ ಮಾಡ್ಕೊಳ್ಳೋಣ. ಹಾ ಆಯ್ತು, ಹೋಗೋಣ. ಅನ್ವರಣ್ಣ, ಏನ್ ವಿಷಯ? ಏನೋ ಯೋಚನೆಯಲ್ಲಿದ್ದೀರಲ್ಲ? ಹೌದು ಕಣ, ಸಾಲ ಜಾಸ್ತಿಯಾಗಿ ಸೂಫಿ ಮನೆ ಬಿಟ್ಟು ಹೋಗ್ಬಿಟ್ಲು. ಓಹೋ, ಇದಂತೂ ತುಂಬಾ ಕೆಟ್ಟದಾಯ್ತು. ಮತ್ತೆ ಈ ಅಮ್ಮ ಒಬ್ಳು ಎಲ್ಲ ತಪ್ಪನ್ನು ನನ್ನ ತಲೆ ಮೇಲೆ ಹಾಕ್ತಾಳೆ. ಅಷ್ಟು ದುಡ್ಡಿಟ್ಕೊಂಡು ಏನ್ ಮಾಡ್ತಾಳೆ ಅವಳು? ಪ್ರತಿ ಸಲ ಹೇಳ್ತಿದ್ದೀನಿ, ರಾಯಪುರದ ಜಮೀನನ್ನ ಮಾರ್ಬಿಡು ಅಂತ. ಸ್ವಲ್ಪ ದುಡ್ಡಾದ್ರೂ ಬರುತ್ತೆ, ಸಣ್ಣ ಪುಟ್ಟ ಬಿಸ್ನೆಸ್ ಓಪನ್ ಮಾಡ್ಬೋದು, ಸಾಲನು ತೀರಿಸ್ಬೋದು. ಹೌದಾ? ರಾಯಪುರಲ್ಲೂ ನಿಮ್ ಜಮೀನಿದೆಯಾ? ಹೌದು ಕಣ, ಅಪ್ಪನ ಕೊನೆಯ ದಿನದಲ್ಲಿ ಗೊತ್ತಾಯ್ತು ಅವ್ರ ಕುಟುಂಬದ ಜಮೀನಲ್ಲಿ ನಮಗೂ ಪಾಲಿದೆ ಅಂತ. ಅನ್ವರಣ್ಣ, ನಾನು ನಿಮ್ಮ ನೋವನ್ನು ಅರ್ಥ ಮಾಡ್ಕೋತೀನಿ. ರಿಜ್ವಾನ ಆಂಟಿನ ನನಗಿಂತ ಜಾಸ್ತಿ ನೀನು ಅರ್ಥ ಮಾಡ್ಕೊಂಡಿದೀಯಾ. ನಿಮ್ಮಮ್ಮ ಅಲ್ವಾ ಅವರು? ಆದರೆ ಒಪ್ಕೋ ಇಲ್ಲ ಬಿಡು, ಈ ಶೀನಾ ಇದ್ದಾಳಲ್ಲ, ಇವಳು ಏನೋ ಜಾದು ಮಾಡಿದಾಳೆ ರಿಜ್ವಾನ ಆಂಟಿ ಮೇಲೆ. ಇದಕ್ಕೆಲ್ಲ ಕಾರಣ ಆ ಶೀನಾನೇ ನೋಡು. ಕೇವಲ ಒಂದ್ಸಲ ಜಮೀನ್ ದುಡ್ಡು ಸಿಕ್ಬಿಡ್ತು ಅಂದ್ರೆ ಆಮೇಲೆ ತೋರಿಸ್ತೀನಿ ಅವರಿಬ್ರು. ಹಾಗಾಯ್ತು. ಮಜಾ ಬಂತಲ್ವಾ? ತುಂಬಾ ಚೆನ್ನಾಗಿತ್ತು ನನಗೆ. ನನಗ್ ಚೆನ್ನಾಗಿತ್ತಲ್ಲ ಆಶಾ? ಶೋಯಬ್, ಅರಿವಾ, ನನಗ್ ಗುರ್ತಿಡ್ದ್ಯಾ? ನಾನಂತೂ ಗುರ್ತಿಡ್ದೆ, ಶೋಯಬ್ಬೇ ಗುರ್ತಿಡ್ದಿಲ್ಲ. ಶೋಯಬ್ ಇವ್ರು ನನಗೆ ಬೊಂಬೆ ಮಾಡ್ಕೊಡ್ತಿರಲ್ಲ ಚಿಕ್ಕ ವಯಸ್ಸಲ್ಲಿ, ಆಮೇಲೆ ಮನೆ ತುಂಬಾ ಓಡಾಡಿಸ್ತಾ ಇದ್ರು. ಮತ್ತೆ ಆಟಾಡೋಣ. ನಾನೀಗ ಅಮ್ಮ ಹತ್ರ ಮಾತಾಡ್ಬೇಕು. ನಾವು ಆಮೇಲೆ ಆಟಾಡೋಣ. ನೀವಿಲ್ ಬನ್ನಿ, ಕೂತ್ಕೊಳ್ಳಿ, ನಾನು ಆಮೇಲೆ ಮಾತಾಡ್ತೀನಿ. ಹೇಳು, ಏನಾಯ್ತು? ಅಮ್ಮ, ಅದು ವಿನೋದ್ ಬರ್ತಿದ್ದಾರೆ. ಬರ್ಲಿ ಬಿಡು. ಅಮ್ಮ, ಅದು ಇಲ್ಲಿ ಮಕ್ಕಳು. ಅದ್ರ ಬಗ್ಗೆ ಚಿಂತೆ ಬಿಡು, ನಾನು ಅವ್ರನ್ನ ಬೇರೆ ರೂಮಿಗೆ ಕಳಿಸ್ತೇನೆ. ಮಕ್ಳೇ, ನೀವು ಹೋಗಿ ಟಿವಿ ನೋಡಿ, ನಾನು ಆಮೇಲೆ ಬರ್ತೀನಿ. ಸರಿನಾ? ಸರಿ ಅಮ್ಮ. ನಿಂಗೆ ಗೊತ್ತಾ ಶೀನಾ, ಸೋಫಿ ಮನೆ ಬಿಟ್ಟು ಹೋಗಿದ್ದಾಳೆ, ಅದಕ್ಕೆ ಮಕ್ಳು ಇಲ್ಲಿ ಬಂದಿದ್ದಾರೆ. ಏನ್ ಹೇಳ್ತಿದ್ದೀರಮ್ಮ? ಯಾಕಪ್ಪ ಹೆದರ್ಕೋತಿದ್ಯಾ? ವಿನೋದಣ್ಣ, ಅದು ಫಸ್ಟ್ ಟೈಮ್ ಅಲ್ವಾ? ಅಯ್ಯೋ ನಿನ್ನ ಸಿಂಹ ಕಣೋ, ಸಿಂಹ. ನೀನು ಒಳಗೆ ಬಾ, ನಾಚ್ಕೋಬೇಡ, ಒಳಗೆ ಬಾ. ರಿಜ್ವಾನ ಆಂಟಿ, ಹೇಗಿದ್ಯಾ ವಿನೋದ್? ನಾನು ಚೆನ್ನಾಗಿದ್ದೀನಿ. ಮತ್ತೆ ಈ ವ್ಯಕ್ತಿ ಯಾರು? ಇವನು ಮೋಯಿನ್ ಅಂತ. ಇವತ್ತು ಇವನು ಸೇವೆ ಮಾಡ್ಸೋಣ ಅಂತ ಕರ್ಕೊಂಡು ಬಂದೆ. ಇನ್ನೂ ಬ್ರಹ್ಮಚಾರಿ, ಮದುವೆ ಆಗಿಲ್ಲ. ಇಲ್ಲಿಗೆ ಬಂದು ಸ್ವಲ್ಪ ದಿನಾನೇ ಆಯ್ತು. ನೀನ್ ಸರಿಯಾದ ಜಾಗಕ್ಕೆ ಕರ್ಕೊಂಡು ಬಂದಿದ್ಯಾ. ಶೀನ್ಯಾ ಇದ್ದಾಳಲ್ಲ, ಮತ್ತೆ ಚಿಂತೆ ಯಾಕೆ? ಆಯ್ತು ಮೋಯಿನ್, ಮಜಾ ಮಾಡೀಗ. ನಾನು ಹೊರಡ್ತೀನಿ, ಬರ್ತೀನಿ ಆಂಟಿ. ಬನ್ನಿ ಒಳಗೆ. ಅಮ್ಮ. ಅಯ್ಯೋ ಹುಡುಗ, ನಾಚಿಕೆ ಪಟ್ಕೊಂಬೇಡ, ಹೋಗು ಒಳಗೆ. ಬನ್ನಿ. ಒಂದು ನಿಮಿಷ, ನಾನೇ ತೆಗಿತೀನಿ. ಆಯಿಷಾ, ಆಯಿಷಾ,
ಎಲ್ಲಿ ಹೊರಟೋದ್ಲು? ಆಯಿಷಾ, ಆಯಿಷಾ, ಆಯಿಷ್ ಎಷ್ಟು ಧೈರ್ಯ ನಿನಗೆ ಮಗು ಮೇಲೆ ಕೈ ಹಾಕೋದಕ್ಕೆ? ಆಂಟಿ, ನಾನು ಆಯಿಷಾನ ಒಂಟಿಯಾಗಿ ಅಂಗಡಿನಲ್ಲಿ ಏನೋ ಖರೀದಿ ಮಾಡೋದನ್ನ ನೋಡಿದೆ. ನಾನು ನನ್ನ ಜೊತೆ ಅವಳನ್ನ ನಿಮ್ಮ ಹತ್ರನೇ ನಿನ್ಗೆ ಕರ್ಕೊಂಡು ಎಷ್ಟು ಸರಿ ಹೇಳಿದ್ದೀನಿ ಗೊತ್ತಿಲ್ಲದವ್ರ ಜೊತೆ ಹೋಗ್ಬೇಡ ಅಂತ. ಇಲ್ಲೊಂದು ಆಟೋ ಕೂಡ ಬರ್ತಿಲ್ವಲ್ಲ? ಅರೆ ನೀವಿಲ್ಲಿ ಬನ್ನಿ, ನಾನು ನಿಮ್ಮನ್ನೇ ಬಿಡ್ತೀನಿ. ನನಗ್ ಗೊತ್ತಾಗ್ತಿಲ್ಲ ನೀವ್ ಯಾರು ಅಂತ. ಅಯ್ಯ, ನಾನು ಮುಹಿನ್. ಅವತ್ತು ವಿನೋದ್ ಜೊತೆ ನಿಮ್ಮ ಮನೆಗೆ ಬಂದಿದ್ನಲ್ಲ. ಹೌದು. ಹೌದು, ಬನ್ನಿ, ನಾನು ನಿಮ್ಮನ್ನೇ ಬಿಡ್ತೀನಿ. ಇಲ್ಲ ಇಲ್ಲ, ನೀನ್ ತೊಂದ್ರೆ ತಗೊಂಬೇಡ. ನಾನಿಲ್ಲಿ ಆಟೋಗೋಸ್ಕರ ಕಾಯ್ತಿದ್ದೀನಿ. ಬಂದಿದ ತಕ್ಷಣ ನಾನು ಹೋಗ್ತೀನಪ್ಪ. ನಾನು ಆ ಕಡೆನೇ ಹೋಗ್ತಿದ್ದೀನಿ, ನಿಮ್ಮನ್ನು ಬಿಡ್ತೀನಿ. ಬನ್ನಿ ಬನ್ನಿ. ಇಲ್ಲಿ ನೋಡಿ ಆಂಟಿ, ನಿಮ್ಮ ಮನೆ ಬಂತು. ಥ್ಯಾಂಕ್ಸ್ ಅಪ್ಪ. ಎಲ್ಲಿರ್ತೀಯ ನೀನು? ಆಂಟಿ, ನಿಮ್ಮನ್ನ ಎಲ್ಲಿಂದ ಪಿಕಪ್ ಮಾಡಿದೆ ನೋಡಿ, ಅಲ್ಲೇ ಇರ್ತೀನಿ. ಒಂದು ಕಾಲ್ ಸೆಂಟ್ರಲ್ಲಿ ಕೆಲಸ ಮಾಡ್ತೀನಿ. ಒಳ್ಳೇದಾಗ್ಲಪ್ಪ, ದೊಡ್ಡ ಮನುಷ್ಯ ನೀನು. ಒಂದು ನೀನು, ಇನ್ನೊಬ್ಬ ನನ್ನ ಮಗ ಇದ್ದಾನೆ. 2 ಮಕ್ಳು ತಂದೆ ಅವನು. ಅವನಿಗೆ ಜವಾಬ್ದಾರಿ ಅನ್ನೋದೇ ಇಲ್ಲ ಇದುವರೆಗೂ. ಅದು ಬಿಡು, ಬಾ ಕಾಫಿ ಕುಡಿದು ಹೋಗುವೆ. ಆಂಟಿ, ಇನ್ನೊಂದ್ಸಲ ಬರ್ತೀನಿ. ಥ್ಯಾಂಕ್ ಯು. ಅಲ್ಲಾ ಹಾಫೀಸ್. ಅಲ್ಲಾ ಹಾಫೀಸ್. ದಿನಾ ಒಂದೊಂದು ಹೊಸ ಕತೆಗಳನ್ನ ಎಲ್ಲಿಂದ ಹೇಳಿ? ನೋಡಿ, ನಿಮ್ಮಜ್ಜಿ ಬಂದ್ರು. ನಿಮ್ಮಜ್ಜಿ ಹೊಸ ಕತೆ ಹೇಳ್ತಾರೆ ಈಗ. ಸಲಾಮ್ ಅಲೈಕುಂ. ವಾಲಿಕುಂ ಅಸ್ಸಲಾಂ. ಇಷ್ಟೊತ್ತೆಲ್ಲೋಗಿದ್ರಿ ಅಮ್ಮ? ಏನ್ ಮಾಡ್ಲಿ, ಮಾರ್ಕೆಟಿಂದ ಬರೋದಕ್ಕೆ ಒಂದು ಆಟೋನೂ ಸಿಗ್ಲಿಲ್ಲ. ದೇವ್ರ ದಯದಿಂದ ಹುಡುಗ ಇಲ್ಲಿವರೆಗೂ ಬಿಟ್ಟೋದ. ಯಾರು ಬಂದ್ಬಿಟ್ಟೋದ್ರಮ್ಮ? ಅದು ಒಂದಿನ ವಿನೋದ್ ಜೊತೆ ಬಂದಿದ್ದಲ್ಲ, ಏನೋ ಹೆಸರು ಹೇಳಿದ್ನಲ್ಲ ಅವನು. ಮೋಹಿನ್ ಅಂತ ಹೇಳ್ದ. ಒಳ್ಳೆ ಹುಡುಗ ಮಾತ್ರ. ಇಷ್ಟು ಚಿಕ್ಕ ವಯಸ್ಸಿಗೆ ಒಂದೊಳ್ಳೆ ಕಂಪ್ನಿಲಿ ಕೆಲಸ ಮಾಡ್ತಿದ್ದಾನೆ. ದೇವ್ರು ನನ್ ಮಗಂಗೂ ಬುದ್ಧಿ ಕೊಡ್ಲಿ, ಅವನು ಒಂದೊಳ್ಳೆ ದಾರಿಗೆ ಬರೋ ಥರ. ಅಮ್ಮ, ನೀವು ಬೇಜಾರು ಮಾಡ್ಕೊಂಬೇಡಿಮ್ಮ, ಎಲ್ಲ ಸರಿ ಹೋಗುತ್ತೆ. ಇನ್ಶಾ ಅಲ್ಲಾ. ಅಮ್ಮ, 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 ಅಮ್ಮ. ಅರೆ, ಹಿಂದೆ ಯಾಕೆ ಬಚ್ಚಿಟ್ಕೋತಿದ್ಯಾ? ನಿನ್ಗೆ ಯಾವ ನಾಚಿಕೆ? ನನಗೆ ಗೊತ್ತಿದೆ ನೀನೇನು ಅಂತ. 2 ಪಟ್ಟು ಹಣ ಕೊಡ್ತೀನಿ. 2 ಪಟ್ಟು. ತುಂಬಾ ಹಣ ಇದೆ ನನ್ನ ಹತ್ರ. ಇಲ್ಲೋಡ. ಫೈಜಲ್, ಸುಮ್ಮನೆ ಇಲ್ಲಿಂದ ಹೊರಟೋಗು. ಸುಮ್ಮನೆನಾ? ಇಲ್ಲಿವರೆಗೂ ಸುಮ್ಮನೆ ತಾನೇ ಇದ್ದೆ. ನನ್ನ ಜಮೀನ ಕೋರ್ಟ್ಗೆ ಹೋಗಿ ನಿಮ್ಮ ಜಮೀನಾಗ ಮಾಡಿಸ್ಕೊಂಡು ಇಷ್ಟು ದೊಡ್ಡ ಬೌಂಡ್ರಿನ ಹಾಕ್ಬಿಟ್ರಿ. ಇಷ್ಟು ದೊಡ್ಡ ಬೌಂಡ್ರಿನ. ಆದ್ರೆ ಈಗ ನಾನು ಸುಮ್ಮನೆ ಇರಲ್ಲ. ಸುಮ್ಮನೆ ನನ್ನ ಜೊತೆ ಫಜಲ್, ಬಿಡು ಬಿಡು ಬಿಡು. ಬಿಡಲ್ಲ ನಿನ್ನ ನಾನು. ಬಿಡಲ್ಲ ನಿನ್ನ. ನೋಡ್ಕೊಳ್ಳೋಣ. ಅರೆ ಫೈಸಲ್ ಭಾಯ್, ಏನ್ ಮಾಡ್ತಾ ಇದ್ದೀರಾ? ನಡಿ ನೋಡ್ತಾ ಇರೋ. ಒಂದೊಂದ್ರ ಲೆಕ್ಕ ಹೋಗು ಇಲ್ಲಿಂದ. ಒಂದೊಂದ್ರದ್ದು ನೋಡ ಏನ್ ಮಾಡ್ತೀನಿ. ನೋಡ್ಕೋ. ಅರೆ, ನೀವಾ? ಹೇಳಿ. ಗುರು ಸಿಗ್ಲಿಲ್ವಾ? ಅವತ್ತು ನಿಮ್ಮ ಮನೆಗೆ ಬಂದಿದ್ನಲ್ಲ. ನಂಗೆ ನೀವು ಗುರ್ತು ಸಿಕ್ಕಿಲ್ಲ. ಹೌದು, ಅವತ್ತು ನೀವು ನಮ್ಮ ಮನೆಗೆ ಬಂದಿದ್ರಿ. ಹೌದು. ಕ್ಷಮಿಸಿ, ನನಗೆ ಗೊತ್ತಾಗ್ಲಿಲ್ಲ. ನೀವು ಮತ್ತೆ ಸಿಗ್ಲೇ ಇಲ್ಲ. ನಾನು ನಿಮ್ಗೋಸ್ಕರ ಕಾಯ್ತಾ ಸೋತೋಗಿದ್ದೆ. ಏನು? ನನ್ನ ಮನೆಯವರೆಗೂ ಬಿಡಲ್ವಾ? ಹಾ ಖಂಡಿತ. ಬನ್ನಿ ಕೂತ್ಕೊಳ್ಳಿ.
ಸಾಕು ನನ್ನ ಇಲ್ಲೇ ಬಿಡಿ. ಇಲ್ಲ, ಆದ್ರೆ ನಿಮ್ಮ ಮನೆ ಮುಂದಿದೆಯಲ್ವಾ? ಅದು ನಮ್ಮನೆ ಅಲ್ಲ, ರಿಜ್ವಾನಾ ಆಂಟಿ ಮನೆ. ಆಮೇಲೆ ನಾನು ಯಾಕೆ ನಿಮ್ಮ ಬೈಕ್ ಮೇಲೆ ಕೂತ್ಕೊಂಡೆ ಅಂದರೆ ನನ್ನನ್ನೊಬ್ರು ಫಾಲೋ ಮಾಡ್ತಾ ಇದ್ರು. ಈಗ ನನ್ನ ಮನೆಗೆ ಹೋಗ್ತೀನಿ. ಇಲ್ಲಿವರೆಗೂ ಬಿಟ್ಟಿದ್ದಕ್ಕೆ ಥ್ಯಾಂಕ್ ಯು. ನೋಡಿ, ತಪ್ಪು ತಿಳ್ಕೊಳ್ಳಿ ನಂದ್ರೊಂದು ಮಾತು. ಹಾಂ ಹೇಳಿ. ನೀವು ತುಂಬಾ ಒಳ್ಳೆಯವರು. ನೀವು ತುಂಬ ಒಳ್ಳೆಯವರು. ಆ ಥರ ರಿಜ್ವಾನ್ ಆಂಟಿನೂ ಹೇಳ್ತಿದ್ರು. ಸೀನಿಯಾ, ನಾನು ನಿನ್ನ ಇಷ್ಟಪಡ್ತಾ ಇದ್ದೀನಿ, ಆದರೆ ನಿನ್ನ ಹತ್ರ ಹೇಳೋದಕ್ಕೆ ಧೈರ್ಯ ಸಾಕಾಗ್ಲಿಲ್ಲ. ನೋಡಿ, ಅದು ನೀವು ತುಂಬ ಒಳ್ಳೆ ಹುಡುಗ. ನೀವು ಬೇರೆ ಯಾವ್ದಾರು ಹುಡುಗಿ ನೋಡ್ಕೊಳ್ಳಿ, ನಾನು ಲಾಯಕ್ಕಲ್ಲ. ನಿಂತ್ಕೋ, ನನ್ನ ಮಾತು ಕೇಳು. ನೋಡು, ನಿನ್ ಕಷ್ಟಕ್ಕೋಸ್ಕರ ಇದನ್ನೆಲ್ಲ ಮಾಡ್ತಿದ್ಯಾ ಅಂತ ನನಗೆ ಗೊತ್ತು. ಆದ್ರೆ ನನಗೆ ನೀನಿಷ್ಟ ಆಗಿದ್ಯಾ. ಮತ್ತೆ ನಿನಗೇನಾದ್ರೂ ಒಪ್ಪಿಗೆ ಇದ್ರೆ ನಾನು ನಿನ್ನ ಮದುವೆ ಆಗ್ತೀನಿ. ನಿಮ್ಮ ದುಡ್ಡು ನೋಡಿ ಸೈನ್ ಮಾಡಿಬಿಡಿ. ತಗೊಳ್ಳಿ ಪೆನ್. ನನಗೆ ಸೈನ್ ಮಾಡಕ್ ಬರಲ್ಲ. ಪರವಾಗಿಲ್ಲ, ನೀವು ಹೆಬ್ಬೆಟ್ಟು ಒತ್ಬೋದು. ಇಲ್ಲಿ ಬೆಟ್ಟು ಒತ್ಬಿಡಿ. ಈ ಕಡೆ ಮಾಡಿಬಿಡಿ. ಇದು ತಗೊಳ್ಳಿ ನಿಮ್ಮ ಜಮೀನ್ದು ಅಮೌಂಟು. 20 ಲಕ್ಷ ಇದೆ ಅದರಲ್ಲಿ. ಏನಾಯ್ತು ಸೀನಿಯಾ? ಇವತ್ತವ್ರ ಮನೆಗೆ ಹೋಗಿಲ್ವಾ ನೀನು? ಫೋನ್ ಮಾಡಿ ನನ್ನ ಇಲ್ಲಿ ಯಾಕೆ ಕರೆದೆ? ಏನಿಲ್ಲ, ಸುಮ್ಮನೆ ಹಾಗೆ. ಯಾಕೋ ಇವತ್ತು ಮನಸ್ಸು ಸರಿ ಇಲ್ಲ. ಸರಿ, ಕರೆದು ಒಳ್ಳೆ ಕೆಲಸ ಮಾಡಿದೆ. ನನಗೂ ಕೆಲ್ಸಕ್ಕೆ ಹೋಗೋಕ್ಕೆ ಮನ್ಸಿರ್ಲಿಲ್ಲ ಇವತ್ತು. ಗೊತ್ತಿಲ್ಲ ದುಡ್ಡು ಯಾವಾಗ ಬರುತ್ತೆ ಅಂತ, ಯಾವಾಗ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ ಅಂತ. ಬಿಸ್ನೆಸ್ ಶುರು ಮಾಡೋದಕ್ಕೆ ಎಷ್ಟು ದುಡ್ಡು ಬೇಕಾಗತ್ತೆ? ಕಡಿಮೆ ಅಂದ್ರೂ 5 ಲಕ್ಷ ಬೇಕು. ಆದರೆ ಅದರಲ್ಲಿ ನಾನು 1 ಲಕ್ಷ ಜಮಾ ಮಾಡಿದ್ದೀನಿ. ಮೊಯಿನ್, ರಿಜ್ವಾನ್ ಆಂಟಿ ಹತ್ರ ತುಂಬಾ ದುಡ್ಡಿದೆ. ಅವ್ರದ್ದೊಂದು ಜಮೀನಿತ್ತಲ್ಲ ರಾಯ್ಪುರದಲ್ಲಿ, ಅದನ್ನ ಮಾರಿದ್ದಾರೆ. ಅರೆ, ಇದೊಂದು ಒಳ್ಳೆ ಸುದ್ದಿ. ಸೀನಿಯಾ, ನೀನು ಕೆಲಸ ಯಾಕೆ ಮಾಡ್ತೀಯಾ? ನೀನು ರಿಜ್ವಾನ್ ಅವರ ಹತ್ರ ಸ್ವಲ್ಪ ದುಡ್ಡು ತಗೋ, ಅದರಿಂದ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾವಿಬ್ರು ಮದುವೆ ಆಗೋಣ. ಮೊಯಿನ್, ನಾನು ಅವ್ರ ಹತ್ರ ಹೇಗೆ ದುಡ್ಡು ಇಸ್ಕೊಳ್ಳಿ? ಮೊದಲಿಂದನೂ ನನಗೆ ತುಂಬಾ ಹೆಲ್ಪ್ ಮಾಡಿದ್ದಾರೆ ಅವರು. ಅವ್ರ ಹತ್ರ ದುಡ್ಡು ಕೇಳೋದಕ್ಕೆ ನನಗಂತೂ ಮನ್ಸಾಗ್ತಿಲ್ಲ. ನೋಡು ಸೀನಿಯಾ, ಪ್ರಯತ್ನ ಮಾಡೋದ್ರಲ್ಲಿ ತಪ್ಪೇನಿದೆ ಹೇಳು? ಒಂದು ವೇಳೆ ದುಡ್ಡು ಬಂದ್ರೆ ನಾವು ನಮ್ಮ ಮನೆ ನಡೆಸ್ಬೋದು. ನೀನೊಂದ್ಸಲ ಪ್ರಯತ್ನ ಮಾಡು. ಮತ್ತೆ ಹೇಳಿ, ನನ್ನ ಯಾಕೆ ನೆನೆಸ್ಕೊಂಡ್ರಿ ಅಂತ? ಹುಸೇನ್, ನನ್ ಮಾರ್ಕೆಟ್ನಲ್ಲಿ ಒಂದೊಳ್ಳೆ ಅಂಗಡಿ ಬೇಕು. ಮಾರ್ಕೆಟ್ ಅಲ್ಲ, ಆದ್ರೆ ರಿಜ್ವಾನ್ ಅವರೇ, ಬಜಾರಲ್ಲಿ ಅಂಗಡಿ ತುಂಬಾ ಕಾಸ್ಟ್ಲಿ. ಈ ವಿಚಾರ ನಿಮ್ಗೂ ಗೊತ್ತು. ಮತ್ತೆ ಅಷ್ಟೊಂದು ದುಡ್ಡನ್ನ ಎಲ್ಲಿಂದ ಕೊಡ್ತೀರಾ? ಅದ್ರ ಬಗ್ಗೆ ಚಿಂತೆ ಬಿಡು, ಅದ್ರ ದುಡ್ಡು ನಾನ್ ಕೊಡ್ತೀನಿ. ಆಗೋಗುತ್ತೆ ಮೇಡಮ್, ಆಗೋಗುತ್ತೆ. ನೀವ್ ಯೋಚನೆ ಮಾಡ್ಬಿಡಿ. ಸರಿ, ಆದಷ್ಟು ಬೇಗ ವ್ಯವಸ್ಥೆ ಮಾಡು, ನನ್ಗೆ ಅಂಗಡಿ ತೋರಿಸು. ಸರಿ ಸರಿ ಆಯ್ತು, ನಾನು ಹೊರಡ್ತೀನಿ. ಸರಿ. ಅರೆ ಹುಸೇನಣ್ಣ, ಅಸ್ಸಲಾಂ ಅಲೈಕುಂ. ವಾಲೇಕುಮ್ ಅಸ್ಸಲಾಂ. ಬಾ, ಟೀ ಕುಡಿಯುವಂತೆ. ಹೇಗಿದ್ಯಾ? ಚೆನ್ನಾಗಿದ್ದೀನಿ, ಬಾ. ಇಲ್ಲೊಂದ್ ಸ್ವಲ್ಪ ಕೆಲ್ಸ ಆಯ್ತು. ಅಯ್ಯೋ, ಕೆಲಸ ನಡೀತಾನೆ ಇರುತ್ತೆ, ಬಾ. ಅಣ್ಣ, ಒಂದು ಟೀ ಕೊಡೋಣ. ಸುಮಾರು ದಿನಗಳಾದ್ಮೇಲೆ ಒಂದು ಒಳ್ಳೆ ಪ್ರಾಪರ್ಟಿ ವ್ಯವಹಾರ ಬಂದಿದೆ. ಡೀಲ್ ಆಯ್ತು ಅಂದ್ರೆ ಅರ್ಥ ಮಾಡ್ಕೊಬಿಡು, ನಮ್ಗೆ ಒಳ್ಳೆ ಪರ್ಸೆಂಟೇಜ್ ಬರುತ್ತೆ ಅಂತ. ತುಂಬಾ ಒಳ್ಳೆ ವಿಷಯ. ನಿಮ್ಮ ಮೊಹಲಲ್ಲಿ ಒಬ್ರು ರಿಜ್ವಾನ ಅಂತಿದಾರಲ್ಲ, ಅವ್ರಿಗೊಂದು ಅಂಗಡಿ ಬೇಕಂತೆ. ಜೊತೆಗೆ ಪೇಮೆಂಟ್ ಕೂಡ ಕ್ಯಾಶ್ ಅಲ್ಲಿ ಮಾಡ್ತಾರಂತೆ. ಹುಸೇನಣ್ಣ, ಒಂದು ಮಾತು ಹೇಳು. ಈ ಬಜಾರಲ್ಲಿ ಈ ಅಂಗಡಿ ತುಂಬಾ ದುಬಾರಿ ಅಲ್ವಾ? ಒಂದು 20-30 ಲಕ್ಷ ಆಗಿರ್ಬೋದು. ಅಲ್ಲ, ಈ ರಿಜ್ವಾನ ಆಂಟಿ ಹತ್ರ ಇಷ್ಟೊಂದು ದುಡ್ಡು ಎಲ್ಲಿಂದ ಬಂತು? ಮಾರ್ಕೆಟಲ್ಲಿ ಅಂಗಡಿ ಖರೀದಿ ಮಾಡುವಷ್ಟು
ರಿಜ್ವಾನೆ ಆಂಟಿ ಏನಾದರೂ ರಾಯಪುರಲ್ಲಿರೋ ತಮ್ಮ ಜಮೀನ ಏನಾದರೂ ಮಾರ್ಬಿಟ್ರಾ? ವಾರೇ ವಾ, ಯಾವ ತರ ತಾಯಿ ನೀವು? ನೀನ್ ಜಮೀನ್ ಮಾರಿದ್ಯಾ, ಆದ್ರೆ ಮಗನಿಗೆ ಒಂದು ವಿಷಯನೂ ಹೇಳಲಿಲ್ಲ. ನನಗೀಗ್ಲೇ ಗೊತ್ತಾಗಿದ್ದು 2 ದಿನ ಮುಂಚೆನೆ ನಿನಗೆ ದುಡ್ಡು ಸಿಕ್ತು ಅಂತ. ದುಡ್ಡೆಲ್ಲಿ? ಅಮ್ಮ, ನನಗೆ ದುಡ್ಡು ಬೇಕು. ಯಾವ ದುಡ್ಡು? ನನ್ನ ಹತ್ರ ಯಾವ ದುಡ್ಡು ಗಿಡ್ಡು ಇಲ್ಲ. ಹಾಗೆ ಯಾವ ದುಡ್ಡ? ನನಗೆ ಹುಡುಕೋಕ್ ಬರುತ್ತೆ. ಅನ್ವರ್, ಏನ್ ಮಾಡ್ತಿದ್ಯಾ? ಅನ್ವರ್, ನಾನು ಹೇಳ್ತಿದ್ದೀನಿ, ನಿಂತ್ಕೋ. ಅಲ್ಲಿ ಏನೂ ಇಲ್ಲ. ಅನ್ವರ್. ಅಮ್ಮ, ಆ ದುಡ್ಡು ಮೇಲೆ ನನಗೆ ಮಾತ್ರ ಹಕ್ಕಿದೆ. ಯಾರಿಗೂ 1 ರೂಪಾಯಿ ಕೊಡೋದಿಲ್ಲ. ಹೋಗಿಲ್ಲಿಂದ, ಹೊರಟೋಗಿಲ್ಲಿಂದ. ಶೀನಾ, ನೀನ್ ಹೇಗ್ ಬಂದೆ? ನಿನ್ಗೆ ಆರಾಮ್ ಮಾಡಕ್ ಹೇಳಿದ್ದೆ ಅಲ್ವಾ? ಅಮ್ಮ, ಅದು ನಿಮ್ಗೆ ಏನೋ ಹೇಳ್ಬೇಕಿತ್ತು. ಏನ್ ಹೇಳ್ಬೇಕಿತ್ತು ಹೇಳು? ಅಮ್ಮ, ಅದು ಮೋಹಿನ್ ಇದಾರಲ್ಲ, ನಾನು ಅವ್ರನ್ನ ಮದ್ವೆ ಆಗ್ಬೇಕು ಅಂತ ಇದ್ದೀನಿ. ಅರೆವಾ, ಇದು ತುಂಬಾ ಒಳ್ಳೆ ವಿಷಯ. ಆದ್ರೆ ಅಮ್ಮ, ಮೋಹಿನ್ ಈಗ ಕೆಲ್ಸ ಬಿಟ್ಟು ಬಿಸ್ನೆಸ್ ಮಾಡ್ಬೇಕು ಅಂತ ಇದ್ದಾರೆ. ನೀವು ಸ್ವಲ್ಪ ದುಡ್ಡಿಗೆ ಸಹಾಯ ಮಾಡಿದ್ರೆ ನಿಮ್ ದುಡ್ಡನ್ನ ಬೇಗ ಕೊಟ್ಬಿಡ್ತೀನಿ. ನೋಡು ಶೀನಾ, ನಾನು ದುಡ್ಡನ್ನ ನನ್ನ ಮಗಂಗೆ ಕೊಡ್ಲಿಲ್ಲ, ಆದ್ರೆ ನಿನಗೆ ಕೊಡಕ್ಕಾಗತ್ತೆ. ಆ ದುಡ್ಡನ್ನ ನಾನು ಯಾವುದೋ ಒಂದು ಮುಖ್ಯವಾದ ಕೆಲ್ಸಕ್ಕೆ ತೆಗ್ದಿಟ್ಟಿದ್ದೀನಿ. ನಾನು ಹಿಂಗೆ ಸಹಾಯ ಮಾಡಕ್ಕಾಗಲ್ಲ. ಆದ್ರೆ ಏನ್ ಪ್ರಯೋಜನ? ಈ ತರ ವ್ಯಕ್ತಿನ ನೀನು ಮದ್ವೆ ಮಾಡ್ಕೊಂಡು ನಿನ್ ದುಡ್ಡು ತಗೊಂಡು ಬಿಸ್ನೆಸ್ನ ಶುರು ಮಾಡೋದು? ಒಂದ್ ವೇಳೆ ಬಿಸ್ನೆಸ್ ಲಾಸ್ ಆಯ್ತು, ಮತ್ತೆ ನಿನ್ನ ಹಳೆ ಕೆಲ್ಸ ಕಳ್ಸಿದ್ರೆ ಏನ್ ಮಾಡೋದು? ಸರಿ ಅಮ್ಮ, ನಾನು ಹೊರಡ್ತೀನಿ. ಶೀನಾ, ನೀನ್ ಯಾಕೊಂದ್ ಕೆಲಸ ಮಾಡಬಾರ್ದು? ನೀನು ರಿಜ್ವಾನ ಆಪದ ಸ್ವಲ್ಪ ದುಡ್ಡು ಸಾಲ ತಗೋ, ಅದರಲ್ಲಿ ನಾನು ಬಿಸ್ನೆಸ್ ಸ್ಟಾರ್ಟ್ ಮಾಡ್ತೀನಿ. ಆಮೇಲೆ ನಾವು ಮದ್ವೆ ಆಗ್ಬಿಡೋಣ. ಶಿನಾ, 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 ಅವತ್ತು ನಾನು ತಪ್ಪು ಮಾಡಿಬಿಟ್ಟೆ. ನಿನ್ನ ಹತ್ರ ಕ್ಷಮೆ ಕೇಳ್ತೀನಿ. ನೋಡು, ನಾನು ನಿನ್ನ ಪ್ರೀತಿಸ್ತೀನಿ, ನಿನ್ನ ಮದ್ವೆ ಆಗಕ್ಕೆ ಇಷ್ಟಪಡ್ತೀನಿ. ಒಪ್ಕೋತೀನಿ ಅಂತ ಹೇಳು. ಏನ್ ಹೇಳ್ಬೇಕು? ಏನ್ ಹೇಳ್ಬೇಕು? ಕೆಲ್ಸ ಏನ್ ನಿಂದು? ಮಾಮೂಲಿ ಟ್ಯಾಕ್ಸಿ ಡ್ರೈವರ್ ನೀನು. ನೀನೇ ಚೆನ್ನಾಗಿರೋ ಜೀವನ ಬಾಳಕ್ಕಾಗ್ತಿಲ್ಲ, ನನ್ಗೆ ಜೀವನ ಕೊಡ್ತೀಯಾ? ಶಿನಾ, ದಿನಕ್ಕೆ 400-500 ಸಂಪಾದಿಸ್ತೀನಿ. ಆಮೇಲೆ ನೀನ್ ಬಂದ್ಮೇಲೆ ಇನ್ನೂ ಶ್ರಮ ಜಾಸ್ತಿ ಪಡ್ತೀನಿ. ಫಜಲ್, ನೀನ್ ತರೋ ದುಡ್ಡಲ್ಲಿ ನನ್ ಜೀವನ ನಡೆಸೋದಕ್ಕಾಗೋದಿಲ್ಲ. ಒಳ್ಳೆ ಜೀವನ ಮಾಡೋದಕ್ಕೆ ತುಂಬಾ ದುಡ್ಡು ಬೇಕಾಗುತ್ತೆ. ಅಷ್ಟು ದುಡ್ಡು ನಿನ್ನ ಕೆಲ್ಸದಲ್ಲಿ ತರಕ್ಕಾಗತ್ತಾ? ಹೋಗಿಲ್ಲಿಂದ. ಶಿನಾ, ನಿಂಗೆ ದುಡ್ಡು ಬೇಕಲ್ವಾ? ನೀನ್ ಎಷ್ಟು ಬೇಕು ಅನ್ಕೊಂಡಿದ್ಯೋ ಅದಕ್ಕಿಂತ ಜಾಸ್ತಿ ನಿಂಗೆ ತಂದ್ಕೊಡ್ತೀನಿ. ಆಮೇಲಾದ್ರೂ ನನ್ನವಳಾಗ್ತೀಯಾ? ಸರಿ, ಆಗ್ತೀನಿ. ಯಾವಾಗ ನಿಂತ್ರ ಜಾಸ್ತಿ ದುಡ್ಡು ಬರುತ್ತೋ ಆಗ ತಿಳಿಸು, ಬಂದ್ಬಿಡ್ತೀನಿ ನಿನ್ ಜೊತೆ. ಮೊದ್ಲು ನಿನ್ ಸಾಲನ ಪೂರ್ತಿಯಾಗಿ ತೀರ್ಸು. ಇದಕ್ ಬೇಕಾದ್ರೆ ನೀನು ಕಳ್ತನ ಮಾಡು, ಇಲ್ಲಾಂದ್ರೆ ಕೊಲೆ ಆದ್ರೂ ಮಾಡು. ನನ್ಗದ್ರ ಬಗ್ಗೆ ಯೋಚನೆ ಇಲ್ಲ. ರಿಜ್ವಾನ ಅಪ್ಪ, ರಿಜ್ವಾನ ಅಪ್ಪ, ರಿಜ್ವಾನ ಅಪ್ಪ, ರಿಜ್ವಾನ ಅಪ್ಪ. ಸರ್, ಕೊನೆದಾಗಿ ನೋಡಿದ್ದು ಇವ್ರೆ ಅಂತ. ಏನ್ ನೋಡ್ದೆ? ಇನ್ಸ್ಪೆಕ್ಟರ್ ಸಾಹೇಬ್ರೆ, ರಿಜ್ವಾನ ಅವರು ನನಗೆ ಅಂಗಡಿ ತೋರ್ಸೋದಕ್ಕೆ ಇಲ್ಲಿ ಕರೆದಿದ್ರು. ಅದೇ ಕೆಲ್ಸದ ಮೇಲೆ ನಾನು ಇಲ್ಲಿಗೆ ಬಂದಿದ್ದೆ. ಅದಕ್ಕೆ ಇಲ್ಲಿಗೆ ನಾನು ಬರ್ತಿರುವಾಗ ನೋಡಿದ್ರೆ ಪೂರ್ತಿ ರಕ್ತ ಚೆಲ್ಲಿತ್ತು. ಮಾರ್ಕೆಟಲ್ಲಿ ಅಂಗಡಿನ? ಇದ್ರ ಅರ್ಥ ಹೆಂಗ್ಸ್ ಹತ್ರ ಮಾರ್ಕೆಟಲ್ಲಿ ಅಂಗಡಿ ತಗೊಳ್ಳೋಷ್ಟು ದುಡ್ಡಿತ್ತು ಅಂತೀಯ? ಹಾ ಸಾಹೇಬ್ರೆ. ಸರಿ, ನೀನ್ ಹೊರಡು. ಕರೆದಾಗ ಸ್ಟೇಷನ್ಗೆ ಬರ್ಬೇಕು. ಹಾ. ಯಾರ್ಯಾರಿದ್ದಾರೆ ಈ ಮನೆಯಲ್ಲಿ? ಸರ್, ಅಕ್ಕಪಕ್ಕದವ್ರು ಹೇಳಿದ್ರು
ಇವ್ರಿಗೊಬ್ಬ ಮಗ ಇದ್ದಾನಂತೆ. ಹೌದಾ? ಹಾಗಿದ್ರೆ ಯಾರಿರ್ಬೋದದು? ಯಾರು ರಿಜ್ವಾನ ಮತ್ತೆ ಅವರ ಮೊಮ್ಮಗಳನ್ನ ಇಷ್ಟೊಂದು ಕ್ರೂರವಾಗಿ ಪ್ರಾಣ ತೆಗೆದವರು? ಈ ಸಾಯಿಸ್ಬಿಟ್ರಲ್ಲ. ನಿನ್ ಬಗ್ಗೆ ನಿನ್ ಏರಿಯಾದವರಿಂದ ಗೊತ್ತಾಗಿದೆ ನೀನು ಆವಾಗವಾಗ ಹಣಕ್ಕೋಸ್ಕರ ನಿಮ್ಮಮ್ಮನ ಪೀಡಿಸ್ತಾ ಇದ್ದೆ ಅಂತ. ಮತ್ತೆ ಯಾವಾಗ ನಿನಗೆ ಗೊತ್ತಾಯ್ತು ನಿಮ್ಮಮ್ಮ ರಾಯ್ಪುರ್ ಜಮೀನನ್ನ ಮಾರಿದ್ದಾರೆ ಅಂತ, ಆಗ ನಿನಗಿರುವಂತ ದುರಾಸೆನಲ್ಲಿ ಅವರನ್ನ ಕೊಲೆ ಮಾಡ್ಬಿಟ್ಟೆ. ನೀವು ಹೀಗೆ ಹೇಗೆ ಹೇಳೋದಕ್ಕೆ ಸಾಧ್ಯ ಸರ್? ನಮ್ಮಮ್ಮ ನಾನು ಯಾಕೆ ಸಾಯಿಸ್ಲಿ? ಅಮ್ಮನ ಜೊತೆಲಿ ನನ್ನ ಮಕ್ಕಳು ಕೊಲೆ ಆಗಿದ್ದಾರೆ. ಇನ್ಸ್ಪೆಕ್ಟರ್ ಸರ್, ನನ್ ಗಂಡ ಕುಡುಕನೇ ಇರ್ಬಹುದು, ಆದ್ರೆ ನನ್ ಮಕ್ಳನ್ನ ಯಾಕೆ ಕೊಲೆ ಮಾಡ್ತಾರೆ? ಒಂದ್ ಮಾತು ಹೇಳು, ನಿಮ್ಮಮ್ಮನ್ಗೆ ಯಾರದು ಶತ್ರು ಇಲ್ಲ, ಯಾರ ನಡುವೆ ಆದ್ರೂ ವೈರತ್ವ ಇತ್ತಾ? ಇಲ್ಲ ಇನ್ಸ್ಪೆಕ್ಟರ್ ಸರ್, ಆತರ ಯಾರು ಇರ್ಲಿಲ್ಲ. ಪಕ್ಕದ ಮನೇಲಿ ಒಬ್ಬ ಹುಡುಗ ಇರ್ತಾನೆ ಫೈಸಲ್. 2 ವರ್ಷದ ಹಿಂದೆ ನಾವು ನಮ್ ಜಮೀನಲ್ಲಿ ಒಂದು ಬೌಂಡ್ರಿ ಹಾಕಿದ್ವಿ. ಕೋರ್ಟ್ ಆರ್ಡರ್ ಆದ್ರೂ ಕೂಡ ಅವನ್ ಜಗಳ ಮಾಡ್ತಾನೆ ಇದ್ದ. ಈ ಜಮೀನಿನ ಟಕ್ಕರಾರ್ ನಡೀತಾ ಇತ್ತಲ್ಲ ರಿಜ್ವಾನ ಜೊತೆ, ಅದು ಅಲ್ಲದೆ ನಿನಗೆ ಚೆನ್ನಾಗಿ ಗೊತ್ತಿತ್ತು ರಿಜ್ವಾನ ಹತ್ರ ತುಂಬಾ ಹಣ ಇದೆ ಅಂತ. ಮತ್ ನೀನ್ ಹೇಳ್ತಿದ್ಯಾ ಕೊಲೆ ಮಾಡಿಲ್ಲ ಅಂತ. ಸುಮ್ನೆ ಬಾಯ್ ಬಿಟ್ಬಿಡು, ಇಲ್ಲ ಅಂದ್ರೆ ನಿನಗೆ ಹೇಗ್ ಬಾಯ್ ಬಿಡಿಸ್ಬೇಕು ಅಂತ ನನಗೆ ಚೆನ್ನಾಗಿ ಗೊತ್ತಿದೆ. ಹೇಳ್ತೀನಿ ಸರ್, ನಾನು ನಿಜ ಹೇಳ್ತಿದ್ದೀನಿ ಸರ್. ನಾನು ಅವರ ಕೊಲೆ ಮಾಡಿಲ್ಲ ಸರ್. ನೀವು ನನ್ನ ಮಾತು ನಂಬಿ ಸರ್, ನಾನೇನು ಮಾಡಿಲ್ಲ ಸರ್. ಆ ರಿಜ್ವಾನನೇ ಮನೆಯಲ್ಲಿ ದಂಧೆ ಮಾಡಿಸ್ತಾ ಇದ್ರು ಸರ್. ದಂಧೆನಾ? ಹೌದು ಸರ್. ಒಂದು ಶೀನಾ ಅನ್ನೋ ಹುಡುಗಿದ್ಲು. ಅವಳು ಕಸ್ಟಮರ್ಸ್ನ ಕರ್ಕೊಂಡು ಅವ್ರ ಮನೆಗೆ ಬರ್ತಿದ್ಲು. ಶೀನಾ ನೀನೇನಾ? ಹಾ ಸರ್. ರಿಜ್ವಾನ ನಿನಗೆ ಗೊತ್ತಿದ್ಯಾ? ಹೌದು ಸರ್, ಗೊತ್ತಾಯ್ತು. ಅವ್ರ ಮೊಮ್ಮಕ್ಳನ್ನ ಯಾರೋ ಕೊಲೆ ಮಾಡಿದ್ರು ಅಂತ. ಯಾರೋನಾ ಇಲ್ಲ ನೀನಾ? ರಿಜ್ವಾನ ಮನೇಲಿ ಇದ್ಕೊಂಡು ದಂಧೆ ಮಾಡ್ತಿದ್ದೆ. ಮತ್ ನಿನಗೆ ಯಾವಾಗ ಗೊತ್ತಾಯ್ತು ರಿಜ್ವಾನ ಹತ್ರ ತುಂಬಾ ಹಣ ಬಂದಿದೆ ಅಂತ, ಆಗ ನೀನು ಅವಳನ್ನ ಮತ್ತೆ ಅವಳ ಮೊಮ್ಮಕ್ಕಳನ್ನ ಕೊಲೆ ಮಾಡ್ಬಿಟ್ಟೆ. ಸರ್, ನನ್ಗೆ ಅರ್ಥ ಆಗುತ್ತೆ. ರಿಜ್ವಾನ್ ಆಂಟಿ ಮನೇಲಿ ದಂಧೆ ನಡೆಸ್ತಿದ್ದೆ, ಆದ್ರೆ ಅವ್ರನ್ನ ಕೊಲೆ ಮಾಡ್ಬೇಕು ಅನ್ನೋದು ಯಾವತ್ತೂ ಯೋಚನೆ ಮಾಡಿಲ್ಲ. ಅವ್ರು ನನಗೆ ತುಂಬಾ ಸಹಾಯ ಮಾಡಿದ್ದಾರೆ. ಅವ್ರು ಇಲ್ಲ ಅಂದಿದ್ರೆ ಗೊತ್ತಿಲ್ಲ ನಾನು ಎಲ್ಲಿರ್ತಿದ್ದೆ ಅಂತ. ಈ ನಿನ್ ಕೈಯಲ್ಲಿ ಗಾಯ ಹೇಗಾಯ್ತು? ಅದು ಸರ್, ತರಕಾರಿ ಕಟ್ ಮಾಡ್ಬೇಕಾಗಿತ್ತು. ಹೌದಾ? ತರಕಾರಿನ? ಹೌದಾ? ಸರಿ, ನಾವು ಹೊರಡ್ತೀವಿ. ಕರ್ದಾಗ ಸ್ಟೇಷನ್ಗೆ ವಿಚಾರಣೆಗೆ ಬರ್ಬೇಕಾಗತ್ ನೀನು. ಹಾ ಸರ್. ನಡೀರಿ. ನನ್ನನ್ನು ಯಾಕೆ ಕರ್ಕೊಂಡ್ ಬಂದ್ರಿ? ಈಗ ಗೊತ್ತಾಗತ್ತ ನಿನ್ಗೆ? ಏನಾಯ್ತು? ಯಾಕೆ ಅಷ್ಟೊಂದು ಗಾಬರಿ ಆಗಿದ್ಯಾ? ಇವನ್ ಗೊತ್ತಾ ನಿನ್ಗೆ? ಇಲ್ಲ ಸರ್, ಇಲ್ಲ, ನಂಗೆ ಗೊತ್ತಿಲ್ಲ. ಗೊತ್ತಿಲ್ವಾ ನಿನ್ಗೆ? ಕೂತ್ಕೋ. ಏನ್ ಹೇಳ್ದೆ? ಗೊತ್ತಿಲ್ವಾ ನಿನ್ಗೆ? ರಿಜ್ವಾನ ಮನೆಯಲ್ಲಿ ತನಿಖೆ ಮಾಡ್ಬೇಕಾದ್ರೆ ಮನೆ ಹಿಂದ್ಗಡೆ ರಕ್ತದ ಗುರುತು ಸಿಕ್ತು. ಮತ್ತೆ ನನಗೆ ಖಾತ್ರಿ ಆಗೋಯ್ತು ಹತ್ಯೆ ಸಮಯದಲ್ಲಿ ಕೊಲೆಗಾರನಿಗೂ ಗಾಯ ಆಗಿದೆ ಅಂತ. ಆಗ ನಾನು ಅಕ್ಕಪಕ್ಕದ ಆಸ್ಪತ್ರೆಯಲ್ಲಿ ಪತ್ತೆ ಹಚ್ಚಿದಾಗ ಗೊತ್ತಾಯ್ತು ನನಗೆ ಒಂದು ಹುಡುಗಿ ಗೌತಮ್ ಹಾಸ್ಪಿಟ್ಲ್ಗೆ ಹೋಗಿದ್ದಾಳೆ ಅಂತ, ತನ್ನ ಕೈಯ ಚಿಕಿತ್ಸೆ ಮಾಡಿಸೋದಕ್ಕೆ.
ಮತ್ತೆ ಯಾವಾಗ ಅಲ್ಲಿ CCTV ಫುಟೇಜ್ನ ನಾನು ತೆಗೆಸ್ದೆ ಆಗ ಗೊತ್ತಾಯ್ತು ಇವನು ನಿನ್ ಜೊತೆ ಇದ್ದಿದ್ದು. ಇವನು ಬಾಯಿ ಬಿಟ್ಟಾಗಿದೆ, ನೀನು ಕೂಡ ಸುಮ್ಮನೆ ಬಾಯಿ ಬಿಟ್ಬಿಡು, ಅರ್ಥ ಆಯ್ತಾ? ಇಲ್ಲ ಅಂದ್ರೆ ಬಾಯಿ ತೆಗಿಸ್ತೀನಿ. ಹೇಳು. ನಾನು ಮೋಹಿನ ಮದ್ವೆ ಆಗ್ಬೇಕು ಅಂತ ಇದ್ದೆ. ಅವನು ಹೊಸದಾಗಿ ಬಿಸ್ನೆಸ್ ಮಾಡ್ಬೇಕು ಅಂತ ಸ್ವಲ್ಪ ದುಡ್ಡು ಬೇಕಿತ್ತು. ಅವತ್ತು ರಿಜ್ವಾನ್ ಆಂಟಿ ಮನೆಗೆ ಹೋದೆ. ನಾನು ಅವ್ರ ಹತ್ರ ತುಂಬಾ ದುಡ್ಡು ನೋಡಿದೆ. ಅದನ್ನ ನಾನು ಮೋಹಿನ್ಗೂ ಹೇಳ್ದೆ. ಮೋಹಿನು ರಿಜ್ವಾನ್ ಆಂಟಿ ಹತ್ರ ದುಡ್ಡು ಕೇಳೋದಕ್ಕೆ ಹೇಳ್ದ. ಆದ್ರೆ ರಿಜ್ವಾನ್ ಆಂಟಿ ದುಡ್ಡು ಸಹಾಯ ಮಾಡೋದಕ್ಕೆ ಒಪ್ಕೊಳ್ಳಿಲ್ಲ ಅವರು. ಈ ಮಾತನ್ನ ನಾನು ಮೋಹಿನ್ಗೆ ತಿಳಿಸ್ದೆ. ಅರೆ, ನೀನು ಅವಳ ರೂಮ್ನ ಬಾಡಿಗೆ ತಗೊಂಡು ಎಷ್ಟೊಂದು ದುಡ್ಡು ಮಾಡ್ಕೊಟ್ಟಿದ್ಯಾ ಅವಳಿಗೆ. ಇವತ್ತು ನಿನ್ಗೆ ದುಡ್ಡಿನ ಅವಶ್ಯಕತೆ ಇದ್ರೆ ಅವಳು ಇಲ್ಲ ಅಂತ ಕಳ್ಸಿದಾಳ. ಅವಳಿಗೊಂಚೂರಾದ್ರೂ ಕರುಣೆ ಇಲ್ವಾ? ಅವಳ ಜಾಗದಲ್ಲಿ ಬೇರೆ ಯಾರಿದ್ರು ಈ ತರ ಮಾಡ್ತಿರ್ಲಿಲ್ಲ. ಅಯ್ಯೋ, ನನ್ನ ಹತ್ರ ಯಾವಾಗ ದುಡ್ಡು ಬರುತ್ತೆ? ನಾನು ಯಾವಾಗ ಬಿಸ್ನೆಸ್ ಶುರು ಮಾಡ್ತೀನಿ? ಯಾವಾಗ ಆಗತ್ತೆ ನಮ್ಮ ಮದ್ವೆ ಆಗೇ ಆಗತ್ತೆ, ಆದಷ್ಟು ಬೇಗ. ಅದೇ ಹೇಗೆ? ಕಳ್ತನ. ನಾವು ಅವ್ರ ಮನೇಲಿ ಕಳ್ತನ ಮಾಡೋಣ. ನನ್ಗ ಮನೆ ಒಂದೊಂದು ಜಾಗನೂ ಗೊತ್ತು, ಮತ್ತೆ ನನಗೆ ಇದು ಗೊತ್ತು ಅವರು ದುಡ್ಡು ಎಲ್ಲಿಡ್ತಾರೆ ಅಂತ. ನೀನು ಅವ್ರ ಮನೆಗೆ ಹೋಗೋದನ್ನೇ ಕಾಯ್ತಿರು. ಸರಿ, ನಾನು ವಿನೋದ್ಗೂ ಹೇಳ್ತೀನಿ. ವಿನೋದ್ ಯಾಕೆ? ಮಾಸ್ಕ್ ತರೋದಕ್ಕೆ. ನಮ್ಮ ಮೇಲೆ ಅನುಮಾನ ಬರ್ದೇ ಇರಲಿ ಅಂತ. ಯಾರಾದ್ರೂ ನಮ್ಮನ್ನು ನೋಡ್ಬಿಟ್ರೆ ಜನರಿಗೆ ಗೊತ್ತಾಗ್ಬಿಡುತ್ತೆ ಅಕ್ಕಪಕ್ಕದವರೇ ಕಳ್ತನ ಮಾಡಿದ್ದಾರೆ ಅಂತ. ದುಡ್ಡು ಈ ರೂಮಲ್ಲೇ ಇದೆ, ನಾನು ಹೊರಗಡೆ ಇರ್ತೀನಿ, ನೀವಿಬ್ರು ಹೋಗಿ. ದುಡ್ಡು ಸಿಕ್ತು, ದುಡ್ಡು ಬಾಯ್ಲಿ. ಯಾರಲ್ಲಿ? ಯಾರು? ಯಾರು? ಯಾರು ನೀವೆಲ್ಲ? ಈ ದುಡ್ಡು ಇಲ್ಲಿ ದುಡ್ಡಿದ್ದೀರಾ? ನನ್ನ ದುಡ್ಡು ಕೊಡಿ. ಬಿಡು ಬಿಡು. ಅಜ್ಜಿ, ಬಿಡಿ ನಮ್ಮ ಅಜ್ಜಿನ, ಬಿಡಿ ನಮ್ಮ ಅಜ್ಜಿನ, ಬಿಡಿ. ಸುಮ್ಮನೆ ಇರು, ಮುಚ್ಚು ಬಾಯ್, ಸುಮ್ಮನೆ ಇರು. ಸುಮ್ಮನೆ ಇವ್ ನೋಡ್ಬಿಟ್ಟ ನಿನ್ನ. ಶೋಯಬ್, ಶೋಯಬ್, ಅಜ್ಜಿ. ನಡಿ ನಡಿ ನಡಿ. ಸರಿ ಹೇಳು, ಹಣ ಎಲ್ಲಿ? ಸರ್ ವಿನೋದ್ ಹತ್ರ, ಲಕ್ನೋವಲ್ಲಿ. ಲಕ್ನೋ ಪೊಲೀಸ್ಗೆ ಇನ್ಫಾರ್ಮ್ ಮಾಡಿ. ಓಕೆ ಸರ್. ನಿಮ್ಗಳಿಗೆ ಸ್ವಲ್ಪನೂ ಕರುಣೆ ಬರ್ಲಿಲ್ವಾ? ರಾಕ್ಷಸರು ನೀವು, ರಾಕ್ಷಸರು. ಮೂರ್ ಕೊಲೆ ಮಾಡಿದೀರಾ ನೀವು. ಇದ್ರ ಶಿಕ್ಷೆ ನಿಮ್ಗೆ ಗಲ್ ಶಿಕ್ಷೆಗಿಂತ ಜಾಸ್ತಿ ಆಗ್ಬೇಕು. ಕರ್ಕೊಂಡೋಗಿ ಇವ್ರನ್ನ.
ನಮಸ್ಕಾರ.